ನಮಸ್ಕಾರ, ನಾನು ಲತಾ. ಅಯ್ಯಂಗಾರ್ ಫುಡ್ಸ್ ಚಾನೆಲ್ಗಾಗಿ ಇವತ್ತಿನ ಹೊಸ ರುಚಿ ಏನು ಗೊತ್ತಾ? ಸಿಂಪಲ್ ಆದ ಅಡುಗೆ, ಸಿಂಪಲ್ ಆಗಿ ಎಲ್ರಿಗೂ ಬಹಳ ಇಷ್ಟವಾದಂಥ ಅಡುಗೆ. ಅದು ಮೊಸರನ್ನ, ಕರ್ಡ್ ರೈಸ್, ದಧ್ಯೋದ್ನ, ತೈರ್ ಸಾದಮ್ ಅಂತಾರಲ್ಲ ಅದು. ಯಾವುದೇ ಊಟ, ಎಂಥ ಮನೆ ಊಟ ಆಗಲಿ, ಮನೆ ಊಟ ಆಗಲಿ, ಆ ತೈರ್ ಸಾದ ಇಲ್ಲದೆ ಕಂಪ್ಲೀಟ್ ಅನ್ಸೋದಿಲ್ಲ. ಸೊ ತೈರ್ ಸಾದಮ್ ಎಷ್ಟು ಮುಖ್ಯ. ಆ ಕರ್ಡ್ ಇಸ್ ಎ ಗುಡ್ ಪ್ರೋಬಯೋಟಿಕ್. ಅದರಿಂದ ಎಷ್ಟು ಬೆನಿಫಿಟ್ಸ್ ಅಂತ ಮಾಡಿ ನೋಡೋಣ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಮೊಸರನ್ನಕ್ಕೆ ಬೇಕಾಗಿರೋ ಪದಾರ್ಥಗಳು: 1 ಕಪ್ ಅಕ್ಕಿ ಇಟ್ಕೊಂಡಿದ್ದೀನಿ, ಮತ್ತು 3 ಕಪ್ಪಷ್ಟು ಹಾಲು. ಈ ತೈರ್ ಸಾದ ಮೊಸರನ್ನ ಕುಕ್ಕರ್ಲಿಟ್ಟು ನಾವು ಬೇಯಿಸ್ಬೇಕಾದ್ರೆ ಹಾಲಲ್ಲೇ ಬೇಯಬೇಕು. ಹಾಲೇ ಮೇನ್ ಪದಾರ್ಥ. ಆವಾಗಲೇ ನಿಮ್ಗೆ ಅದು ಕ್ರೀಮಿ ಟೆಕ್ಸ್ಚರ್ ಬರೋದು. ಈ 3 ಕಪ್ ಹಾಲು ಹಾಕಿದ್ಮೇಲೆ ಇದರಲ್ಲೇ 1 ಕಪ್ಪಷ್ಟು ನೀರು ಇಟ್ಕೊಂಡಿದ್ದೀನಿ. ಅದನ್ನು 1 ಕಪ್ಪಷ್ಟು ಅಳತೆ ಮಾಡಿಕೊಂಡು ಅಕ್ಕಿ, 3 ಕಪ್ ಹಾಲು, 1 ಕಪ್ಪು ನೀರು ಹಾಕಿ ಕುಕ್ಕರಲ್ಲಿ ಕೂಗಿಸ್ಬೇಕಾದ್ರೆ 1-2 ವಿಸಿಲ್ ಸಾಲದು. ಅಟ್ಲೀಸ್ಟ್ 5ರಿಂದ 6 ವಿಸಿಲ್ ಬರಬೇಕು. ಆ ಅನ್ನ ಅಂದರೆ ಎಷ್ಟು ಚೆನ್ನಾಗಿ ಬೇಯಬೇಕು ಅಂದರೆ ಚೆನ್ನಾಗಿ ಒಳ್ಳೆ ಪೇಸ್ಟ್ ಆದಂಗೆ ಬೆಂದೋಗ್ಬೇಕು. ಆವಾಗ ನಿಮಗೆ ಆ ಫೈನ್ ಟೆಕ್ಸ್ಚರ್, ಆ ಕ್ರೀಮ್ ಟೆಕ್ಸ್ಚರ್ ಆಫ್ ದ ಮೊಸರನ್ನ ಬರುತ್ತೆ. ಇದಿಷ್ಟು ನಮಗೆ ಕುಕ್ಕರ್ ಇಡೋಕ್ಕೆ. ಅದಾದಮೇಲೆ ಎಲ್ಲ ತೆಗೆದಾದ್ಮೇಲೆ, ಕುಕ್ಕರ್ ಎಲ್ಲ ಆರಿದ್ಮೇಲೆ, ವಿಸಿಲ್ ಎಲ್ಲ ಪ್ರೆಷರ್ ಕಡಿಮೆ ಆದಮೇಲೆ ಅದಕ್ಕೆ ಒಂಚೂರು ಮೊಸರು ಹಾಕೋತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಮತ್ತು ಈ ಪದಾರ್ಥಗಳೆಲ್ಲ ಏನಂದರೆ ಇದೆಲ್ಲ ಅದಕ್ಕೆ ಒಗ್ಗರಣೆ ಕೊಡೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಇಟ್ಕೋತೀನಿ. ಎಣ್ಣೆ ಇಟ್ಕೊಂಡು ಸಾಸಿವೆ ಒಗ್ಗರಣೆ, ಮತ್ತು ಇದು ಉದ್ದಿನಬೇಳೆ, ಕಡಲೆಬೇಳೆ, ಮತ್ತು ಒಂದು ಸೂಟ್ ಜೀರಿಗೆ ಮಿಶ್ರಣ ಹಾಕ್ಕೊಂಡಿದ್ದೀನಿ. ಮತ್ತು ಶುಂಠಿ ಭಾಳ ಇಂಪಾರ್ಟೆಂಟು, ಇದೇ ಅದಕ್ಕೆ ರುಚಿ ಕೊಡೋದು. ಹಸಿ ಮೆಣಸಿನ್ಕಾಯಿ ಹಾಕೋದಿಲ್ಲ, ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಚೂರು ಕರಿಬೇವು, ಮತ್ತು ಚೂರು ಕೊತ್ತಂಬರಿ ಸೊಪ್ಪು. ಮತ್ತು ಭಾಳ ಜನ ಕೇಳ್ತಾರೆ, ದೇವಸ್ಥಾನದಲ್ಲಿ ಮಾಡೋ ಮೊಸರನ್ನ ಟೇಸ್ಟೇ ಒಂದು ಸ್ಪೆಷಲ್ ಅಂತ. ಅದ್ರ ಗುಟ್ಟು ಏನು ಅಂದರೆ, ಎಲ್ಲ ನೀವು ಮೊಸರನ್ನ ಕುಕ್ಕರ್ಗೆ ಇದನ್ನೆಲ್ಲ ಸೇರಿಸಿ ಒಗ್ಗರಣೆ ಎಲ್ಲ ಹಾಕೊಂಡಾದ್ಮೇಲೆ ಕಡೆಗೆ ಫೈನಲ್ ಟಚ್ ಆಗಿ ಒಂದು ಸ್ವಲ್ಪ ಮೆಣಸು ಪೆಪ್ಪರ್ ಕಾಳನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿಮೇಡ್ ಪೆಪ್ಪರ್ ಪೌಡರ್ ತೊಗೊಂಬರ್ಬೇಡಿ. ಮನೇಲೆ ಒಂದು 7ರಿಂದ 8, ನಾ ಈ 1 ಕಪ್ಪಿಗೆ 7ರಿಂದ 8 ಮೆಣಸು ತೊಗೊಂಡಿದ್ದೀನಿ. ಅದನ್ನೇ ಕುಟ್ಟಾಣಿಯೊಳಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಪರಿಕಾರಗಳೆಲ್ಲ ಹಾಕಿ ಒಗ್ಗರಣೆ ಹಾಕಿದ್ಮೇಲೆ ಆಮೇಲೆ ಮೆಣಸು ಹಾಕ್ತೀನಿ. ಮತ್ತು ಇಂಗು ಬಹಳ ಮುಖ್ಯ. ನಾ ಯೂಸ್ ಮಾಡೋದು ಹೋಟ್ಲಿಂಗೆ. ಆ ಹೋಟೆಲ್ ಹಿಂಗನ್ನು ನಾನು ಒಂಚೂರು ನೀರಲ್ಲಿ ಕರಗಿಸಿ ಇಟ್ಕೊಂಡಿದ್ದೀನಿ. ಸೊ ದಟ್ ಅದು ಈಸಿ ಆಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ಈ ಕುಕ್ಕರ್ ಇಡೋಣ. ಇಂಗಿಸ್ ಕಿಂಗ್. ಇಂಗಿಲ್ದೆ ನಮ್ಮ ಮನೇಲಿ ಸಾಮಾನ್ಯ ಏನು ಮಾಡೋದಿಲ್ಲ. ಕರೆಕ್ಟ್, ಹಿಂಗಿಂದಾನೇ ಎಲ್ಲ ರುಚಿ. ನೋಡಿ, ಗ್ಯಾಸ್ ಹಚ್ಚಿದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ. ಫಸ್ಟು ನೀರು ಹಾಕೋತಾ ಇದ್ದೀನಿ ನಾನು. ನೀರು ಹಾಕ್ಕೊಂಡು ಆಮೇಲೆ ಅಕ್ಕಿ ಹಾಕೋತಾ ಇದ್ದೀನಿ. ತೊಳೆದಿಟ್ಟಿದ್ದೀನಿ ಅಕ್ಕಿನ, ತೊಳೆದಿರೋ ಅಕ್ಕಿನ ಹಾಕೋತಾ ಇದ್ದೀನಿ. ಒಂದ್ಸಲ ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡಿಬಿಡ್ತೀನಿ. ಮತ್ತು 3 ಕಪ್ಪು ಹಾಲು, 1, 2, ಮತ್ತು ಇದು 3 ಕಪ್ ಹಾಲು ಹಾಕಿದ್ದೀನಿ. ಇಷ್ಟೇ ಇದಕ್ಕೆ. ಇಷ್ಟು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಟ್ಬಿಡಿ. ಹಾಕಿದ್ಮೇಲೆ 4 to 5 ವಿಸಿಲ್ಸ್. ನೀವು ಎಷ್ಟು ವಿಸಿಲ್ಸ್ ಜಾಸ್ತಿ ಹೋಗುತ್ತೋ ಅಷ್ಟು ನಿಮಗೆ ಚೆನ್ನಾಗಾಗತ್ತೆ ಇದು. ನೋಡಿ, ಕುಕ್ಕರಲ್ಲಿ ಅಕ್ಕಿ, 3 ಕಪ್ಪಷ್ಟು ಹಾಲು ಮತ್ತು 1 ಕಪ್ಪಷ್ಟು ನೀರು ಹಾಕಿ ಈಗ ಬೆಂದಿದೆ. 5 ವಿಸಿಲ್ ಕೂಗಿದೆ. ಈಗ ಕುಕ್ಕರ್ ಮುಡಿ ತೆಗಿತೀನಿ. ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗಟ್ಟಿಯಾಗಿದೆ. ಇದನ್ನು ನೀವು ಮೊಸರನ್ನ ನೈಸಾಗಿ ಬರಬೇಕು ಅಂದರೆ ಚೆನ್ನಾಗಿ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಂಬಿಡಿ. ಬರೀ ಹಾಲು, ನೀರು, ಅಕ್ಕಿ ಎಷ್ಟು ನಿಮಗದು ಚೆನ್ನಾಗಿ ಮ್ಯಾಶ್ ಆಗಿ ಪೇಸ್ಟ್ ಆಗಿರುತ್ತೋ ಅಷ್ಟು ನಿಮಗೆ ಮೊಸರನ್ನ ರುಚಿ ಇರುತ್ತೆ. ಯೂಶಲಿ ಮೊಸರನ್ನ ಎಲ್ಲರೂ ರೂಮ್ ಟೆಂಪ್ರೇಚರಲ್ಲೇ ತಿಂತಾರೆ. ಬಟ್ ಈ ನಡುವೆ ಹೋಟ್ಲುಗಳಲ್ಲೆಲ್ಲ ಅದನ್ನು ಕೂಡ ಫ್ರಿಜ್ ಒಳಗೆ ಇಟ್ಬಿಟ್ಟು ಕೋಲ್ಡ್ ಮೊಸರನ್ನ ಅಂತ ಕೊಡ್ತಾರೆ. ಬಟ್ ಮೊಸರನ್ನ ನಾವು ರೂಮ್ ಟೆಂಪ್ರೇಚರಲ್ಲಿ ತಿಂದ್ರೇ ಅದರ ರುಚಿ. ಆಗಿದೆಯಾ? ಆಲ್ಮೋಸ್ಟ್ ಅಲ್ಲೆಲ್ಲ ಮ್ಯಾಶ್ ಆಗಿದೆ. ಇದಕ್ಕೀಗ ಒಂದು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ.
ನಿಮಗಿದು ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಮಾಡ್ಕೋಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕೋಬೋದು. ಒಂದು ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ ನಾನು. ಹಸಿ ಹಾಲೇ ಯೂಸ್ ಮಾಡ್ಬೋದು, ಇದಕ್ಕೇನು ಸಾರಿ ಹಾಲು ಬೇಕು ಅಂತ ಏನು ಬೇಕಾಗಿಲ್ಲ. ಹಸಿ ಹಾಲು ಕೂಡ ಯೂಸ್ ಮಾಡ್ಬೋದು. ಇದೊಂದು ಸ್ವಲ್ಪ ನೀರಾಗುತ್ತೆ. ಇವಾಗ ನೀವು ಆದಷ್ಟು ಮೊಸರು ಕಡಿಮೆ ಬಳಸಬೇಕು, ಯಾಕಂದರೆ ಬೇಗ ಹುಳಿಯಾಗೋಗುತ್ತೆ. ಇದು ಜಾಸ್ತಿ ಹಾಲು ಹಾಕಿದಷ್ಟು ಚೆನ್ನಾಗಿರುತ್ತೆ. ಆಯಿತಾ? ಇದು ಚೆನ್ನಾಗಿ ಆಲ್ಮೋಸ್ಟ್ ಆಲ್ ಮಿಕ್ಸ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳಿದ್ನಲ್ಲ, ಉಪ್ಪು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ, ಅಷ್ಟು ಹಾಕಲ್ಲ, ಅಷ್ಟು ಹಾಕಿದ್ದೀನಿ ಉಪ್ಪು. ಈಗ ಇದಕ್ಕೆ ಒಗ್ಗರಣೆ ಹಾಕೋ ಕಾರ್ಯಕ್ರಮ. ಇದು ಆಲ್ಮೋಸ್ಟ್ ಆಲ್ ಪೇಸ್ಟ್ ಥರ ಆಗಿದೆ ನೋಡಿ. ಒಗ್ಗರಣೆ ಹಾಕಿದ್ಮೇಲೆ ಆವಾಗ ಅದು ಟೇಸ್ಟು ಚೆಂದ, ನೋಡೋಕ್ಕೂ ಚೆಂದ, ತಿನ್ನೋಕ್ಕಂತೂ ತುಂಬ ಚೆನ್ನಾಗಿ. ಮೊಸರು ಯಾವಾಗಲೂ ಪ್ರೋಬಯೋಟಿಕ್ಕು, ಹೊಟ್ಟೆ ಒಳಗೆ ಆ್ಯಸಿಡ್ಸ್ ಏನು ಫಾರ್ಮ್ ಆಗಿರುತ್ತಲ್ಲ ಅದನ್ನೆಲ್ಲ ಇದು ಆಲ್ಕಲೈಸ್ ಮಾಡುತ್ತೆ. ಹಾಗಾಗಿ ಮೊಸರನ್ನ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡಿ. ಗ್ಯಾಸ್ ಹಚ್ಚಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ, ಕಾದಿದೆ. ಈಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ. ಒಂದು 2 ಅಥವಾ 3 ಸ್ಪೂನಷ್ಟು ಹಾಕೋತೀನಿ. ನಾನು 3 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಎಣ್ಣೆ ಕಾಯಬೇಕು. ಕಾದ್ಮೇಲೆ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮಿಶ್ರಣ, ಜೊತೆಲಿ ಸ್ವಲ್ಪ ಜೀರಿಗೆ ಇದೆ ಅದು, ಮತ್ತು ಶುಂಠಿ ಹೇಳಿದ್ನಲ್ಲ, ಶುಂಠಿ ಹಾಕಿದ್ರೆ ಅದು ಟೇಸ್ಟೇ ಬೇರೆ ಥರ ಬರುತ್ತೆ. ಆ ಫೀಲ್ ಆಫ್ ಜಿಂಜರ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಶುಂಠಿ ಹಾಕ್ತಾಯಿದ್ದೀನಿ. ಕೆಂಪು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಜಾಸ್ತಿ ಖಾರ ಇರಬಾರ್ದು, ಹಾಗಾಗಿ ಒಂದು ಇಷ್ಟು ಅನ್ನಕ್ಕೆ 1 ಕಪ್ ಅಷ್ಟಕ್ಕೆ ನಾನು 3ರಿಂದ 4 ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಜೊತೆಗೆ ಒಗ್ಗರಣೆ ಹಾಕ್ಬಿಡ್ತೀನಿ. ಆ ಕೆಂಪು ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಲಿ ಹುರಿಬೇಕು. ಎಣ್ಣೆಲಿ ಹುರಿದ್ಬಿಟ್ಟು ಆಮೇಲೆ ನೀವು ಮೊಸರನ್ನಕ್ಕೆ ಹಾಕಿದ್ರೆ ಆ ಎಣ್ಣೆ ಹೋಗಿ ಅದ್ರ ಒಳಗಡೆ ಇರೋ ಸೀಡ್ಸ್ಗೆಲ್ಲ ತಗಲ್ಬೇಕು, ಮೆಣಸಿನ್ಕಾಯಿ ಇರೋದು. ಆಮೇಲೆ ಮೊಸರನ್ನಕ್ಕೆ ಹಾಕಿದ್ರೆ ಅದು ಫುಲ್ ಅದ್ರ ಏನಿದೆ ಅದು ಸ್ವೀಟ್ನೆಸ್ ಆಗಲಿ, ಅದ್ರಲ್ಲಿ ಖಾರ ಇರಲಿ, ವಾಟ್ ಎವರ್ ಇಸ್ ದ ಟೇಸ್ಟ್ ಇನ್ ದ ಚಿಲ್ಲಿ ಮೊಸರನ್ನ ಬರುತ್ತೆ ನಿಮಗೆ. ಈಗ ಕಾದಿದೆ ನೋಡಿ. ನಾನೊಂದು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ಗ್ಯಾಸ್ ಸಣ್ಣ ಮಾಡಿದ್ದೀನಿ. ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಮಿಶ್ರಣ ಹಾಕ್ಕೋತಾ ಇದ್ದೀನಿ. ಕಡ್ಡಿನಬೇಳೆ, ಉದ್ದಿನಬೇಳೆ ಮತ್ತೊಂಚೂರು ಜೀರಿಗೆ ಇದೆ. ಗ್ಯಾಸ್ ಸಣ್ಣ ಮಾಡಿದ್ದೀನಿ. ಶುಂಠಿ ಹಾಕ್ಕೋತಾ ಇದ್ದೀನಿ. ಶುಂಠಿ ಒಂದು ಸ್ವಲ್ಪ ಕುಕ್ ಆಗಬೇಕು. ಆದಮೇಲೆ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಇದು ಆ್ಯಕ್ಚುಲಿ ಅಟ್ಲೀಸ್ಟ್ 1 ಮಿನಿಟ್ ಆದರೂ ಎಣ್ಣೆಯಲ್ಲಿ ಈ ಕೆಂಪು ಮೆಣಸಿನ್ಕಾಯಿ ಫ್ರೈ ಆಗಬೇಕು, ಹುರ್ಕೋಬೇಕು. ಆವಾಗಲೇ ಅದು ನಿಮಗದು ಫ್ಲೇವರು, ಮೆಣಸಿನ್ಕಾಯಿ ಫ್ಲೇವರು ಮೊಸರನ್ನಾಗಿ ಬರೋದು. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ, ತುಂಬ ಖಾರ ಆಗಬಾರ್ದು ಅಂತ ಹೇಳಿ. ಒಂಚೂರು ಕರಿಬೇವು ಹಾಕೋತಾ ಇದ್ದೀನಿ. ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫ್ರೆಶ್ ಕರಿಬೇವು. ಆ ಉದ್ದಿನಬೇಳೆನೂ ಗೋಲ್ಡನ್ ಬ್ರೌನ್ ಆಗಬೇಕು ನೋಡಿರಿ. ತಿಂತಿರ್ಬೇಕಾದ್ರೆ ಬಾಯಿ ಕಟಕ್ ಅಂತ ಅನ್ನಿಸ್ಬೇಕು. ಹಾಕ್ಬಿಟ್ಟೇನು. ಮತ್ತು ಎಲ್ಲದಕ್ಕಿಂತ ಭಾಳ ಮುಖ್ಯವಾದದ್ದು ಅಂದರೆ, ನೀವು ಒಗ್ಗರಣೆ ಹಾಕಿರ್ತೀರಲ್ಲ, ಒಗ್ಗರಣೆ ಬಿಸಿ ಬಿಸಿಯಾಗಿ ನೀವು ಮೊಸರನ್ನಕ್ಕೆ ಹಾಕ್ಬಿಡಿ. ಆ ಟೇಸ್ಟೇ ಬೇರೆ ಬಂದುಬಿಡುತ್ತೆ. ಈಗ ನೋಡಿ ಆಗಿದೆ, ಆಲ್ಮೋಸ್ಟ್ ಆಲ್ ಡನ್. ಇದು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕೂಲ್ ಆಗಕ್ಕೆ ಬಿಡಿ. ಕೂಲ್ ಆದಮೇಲೆ ರೂಮ್ ಟೆಂಪ್ರೇಚರ್ಗೆ ಬಂದ ಮೇಲೆ ಆಮೇಲೆ ಮೊಸರನ್ನಕ್ಕೆ ಮಿಕ್ಸ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೂಲಾಗಿ ಬಿಡ್ತಾಯಿದ್ದೀನಿ. ಆಮೇಲೆ ಮೊಸರನ್ನಕ್ಕೆ ಮಿಕ್ಸ್ ಮಾಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹೆಂಗೆ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಒಗ್ಗರಣೆ ಹಾಕಿದ್ದೆಲ್ಲ ಆರಿದೆ, ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ಈಗ ಇದನ್ನೆಲ್ಲ ನಾನು ಮೊಸರನ್ನಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಕೆಂಪು ಮೆಣಸಿನ್ಕಾಯಿ, ಕರಿಬೇವು ಎಲ್ಲದನ್ನು ಎಲ್ಲ ಅಲಂಕಾರ ಮಾಡಿಕೊಂಡು ಹಣೆ ಕುಂಕುಮ ಇಟ್ಕೊಂಡಂಗೆ ಈ ಒಗ್ಗರಣೆ ಹಾಕೋದು. ಏನು ಮಾಡಿದ್ರು ಒಗ್ಗರಣೆ ಇಲ್ದಿದ್ರೆ ಅದನ್ನು ನೋಡೋಕ್ಕೂ ಚೆಂದಲ್ಲ, ರುಚಿನೂ ಇರಲ್ಲ. ಎಷ್ಟು ಅಲಂಕಾರ ಮಾಡ್ಕೊಂಡು ಹಣೆ ಕುಂಕುಮ ಇಟ್ಕೊಂಡಿದ್ರೆ ಹೆಂಗಿರುತ್ತಲ್ಲ ಹಂಗೆ ಕಾಣುತ್ತೆ. ಒಗ್ಗರಣೆ ಆಗಿದೆ, ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ನಿಮಗೆ ಯಾವಾಗಾದರೂ ಮೊಸರನ್ನ ತುಂಬ ಗಟ್ಟಿ ಆಯಿತು, ಇನ್ನೊಂದು ಸ್ವಲ್ಪ ನೀರಾಗಿರಬೇಕಾಗಿತ್ತು ಅನಿಸಿದ್ರೆ ಹಾಲು ಹಾಕ್ಕೊಳ್ಳಿ, ದಯವಿಟ್ಟು ಮೊಸರನ್ನ ಹಾಕೋಬೇಡಿ. ಮತ್ತು ಯಾರು ಉಳಿದಿರೋ ಅನ್ನದಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಮೊಸರನ್ನ ಅಂತ ಹೇಳಿಬಿಡಿ. ಅಥೆಂಟಿಕ್ಕಾಗಿ ಅಂದರೆ ಅಧಿಕೃತವಾಗಿ ಮಾಡಬೇಕು ಅಂದರೆ ಹೀಗೆ ಹಾಲಲ್ಲಿ ಬೇಯಿಸಿ ಮಾಡಿದ್ರೇ ಅದೇ ಅಧಿಕೃತವಾಗಿ ಅಥೆಂಟಿಕ್ ಕರ್ಡ್ ರೈಸ್ ಅಂತ ಹೇಳೋದು. ಕರ್ಡ್ ರೈಸ್, ದದಿಯೋದು, ತೈರ್ ಸಾದು ಅಂತ ಏನು ಹೇಳ್ತೀವಲ್ಲ ಅದಿದು. ಇದೆಲ್ಲ ಆದಮೇಲೆ ಇದಕ್ಕೆ ಒಂಚೂರು ಹಿಂಗೆ ಇಟ್ಕೊಂಡಿದ್ನಲ್ಲ, ಹಿಂಗೆ ಅಂತಾರಲ್ಲ ಹಾಗೆ ಹಿಂಗೆ ಹಾಕ್ತಾಯಿದ್ದೀನಿ.
ಆ ಗಟ್ಟಿ ಹಿಂಗನ ಸ್ವಲ್ಪ ಕರಗಿಸ್ಬಿಟ್ಟು ಇಟ್ಕೊಂಡಿದ್ದೆ ನಾನು. ದೆನ್ ಫೈನಲಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇಸ್ ಕೊತ್ತಂಬರಿ ಸೊಪ್ಪು. ಅದಿಲ್ಲದ್ರೆ ನೋಡೋಕ್ಕೆ ಚೆಂದ ಇರಲ್ಲ ಬಿಡಿ ಅಲ್ವಾ. ತುಂಬಾ ಹಾಕ್ಬಿಡ್ಬೇಡಿ, ಎಷ್ಟು ಬೇಕೋ ಅಷ್ಟು ಹಾಕಿ. ಉಪ್ಪು ಹಾಕಿದ್ದೀನಿ, ಎಲ್ಲನೂ ಹಾಕಿದ್ದೀನಿ. ಮತ್ತು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂದರೆ ನಾನು ಹೇಳಿದ್ನಲ್ಲ, ದೇವಸ್ಥಾನ ಟೇಸ್ಟ್ ಬರಬೇಕು ಅಂದರೆ ಮೆಣಸು ಒಂದು ಸ್ವಲ್ಪ, ಇದಿಷ್ಟಕ್ಕೆ ಒಂದು 7ರಿಂದ 8 ಅಥವಾ 10 ಅಂತ ಇಟ್ಕೊಳ್ಳಿ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂಚೂರು ಹಾಕ್ಬಿಡ್ತೀನಿ. ಕರಿಮೆಣಸು, ಪೆಪ್ಪರ್ ಅಂತೀವಲ್ಲ ಅದು, ಬ್ಲ್ಯಾಕ್ ಪೆಪ್ಪರ್. ಅದು ದಟ್ ವಿಲ್ ಎನ್ಹಾನ್ಸ್ ಅ ಟೇಸ್ಟ್. ಮತ್ತು ನಿಮಗೆ ಟೆಂಪಲ್ ತೈರ್ ಸಾದದ ಪ್ರಸಾದ ಬರುತ್ತಲ್ಲ ಆ ಥರ ಟೇಸ್ಟ್ ಬಂದುಬಿಡುತ್ತೆ. ಆಯಿತು, ಕರ್ಡ್ ರೈಸ್ ಇಸ್ ರೆಡಿ. ರಿಯಲ್ ಕರ್ಡ್ ರೈಸ್ ಇಸ್ ರೆಡಿ. ನೋಡಿ, if I should plate it, this is how it's going to look. ಹೆಂಗೆ ಕಾಣುತ್ತೆ ನೋಡಿ ಕರ್ಡ್ ರೈಸ್. ಒಂಚೂರು ಟೇಸ್ಟ್ ಮಾಡಿ ಮಾಡೋಣ. ನೋಡಿ, ಸ್ವಲ್ಪ ತೈರ್ ಸಾದನ ಕರ್ಡ್ ರೈಸ್ನ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಒಂಚೂರು ಟೇಸ್ಟ್ ಮಾಡಿ ನೋಡ್ತೀನಿ. ಪರ್ಫೆಕ್ಟ್. ಉಪ್ಪು ಹಿಂಗು ಎಲ್ಲ ಕರೆಕ್ಟಾಗಿ ಬಿದ್ದಿದೆ. ಯಾವಾಗಲೂ ನೀವು ಅಡುಗೆ ಮಾಡಬೇಕಾದ್ರೆ ಉಪ್ಪು ಒಂದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಮತ್ತೆ ನಾವು ಆ್ಯಡ್ ಮಾಡ್ಕೋಬೋದು. ತುಂಬ ಜಾಸ್ತಿ ಆಗಿಬಿಟ್ರೆ ಅದನ್ನು ತೆಗಿಯೋಕ್ಕೂ ಆಗೋದಿಲ್ಲ, ತಿನ್ನೋಕ್ಕೂ ಆಗೋದಿಲ್ಲ. ಸೊ ಕಡಲೆಬೇಳೆ, ಉದ್ದಿನಬೇಳೆ ಕುಟುಂಬದ ಸಿಗ್ತಾ ಇದೆ. ಕೊತ್ತಂಬರಿ ಸೊಪ್ಪು ಗಮ್ ಅಂತ ಇದೆ. ಮತ್ತು ರೂಮ್ ಟೆಂಪ್ರೇಚರ್ ಇದೆ, ಹುಳಿನೂ ಇಲ್ಲ, ಎಲ್ಲ ಸಪ್ಪೆನೂ ಇಲ್ಲ, ಕರೆಕ್ಟಾಗಿದೆ. ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಹೊತ್ತು ಮೊಸರನ್ನ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಗಟ್ಟಿಯಾಗಿ ಹೋಗುತ್ತೆ. ಆವಾಗ ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನೀವು ಟೇಸ್ಟ್ ಮಾಡ್ತೀರಾ? ಒಂದು ಸ್ಪೂನು? ಹಾಂ, ಬನ್ನಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ನಿಂಗೆ ಟೇಸ್ಟ್ ಮಾಡಿ ಪಾರುಂಗೋ. ಮೋರ್ ಸಾದು, ತೈರ್ ಸಾದು, ದದ್ಯೋದ್ನು. ಫಸ್ಟ್ ಕ್ಲಾಸಾಗಿ ದೇವಸ್ಥಾನದ ಕೌಲ್ ಟೇಸ್ಟ್ ಒಂದಿಕ್ಕನ್ನ, ರೊಮದನ ಒಂದಿಕ್ಕನ್ನ ಎಲ್ಲಾಮೋ ನನ್ನ ಮಿಕ್ಸಾಯೇ ರಿಯಲ್ ದದಿಯೋದನಂ ತೈರ್ ಸಾದಂ. ಹೇಳಿದ್ನಲ್ಲ, ಇಟ್ಸ್ ಅ ಗುಡ್ ಪ್ರೋಬಯೋಟಿಕ್. ಸೊ ಏನೇ ಊಟ ಮಾಡಿದ್ರು ಮೊಸರನ್ನ ಮಾಡದೇ ಇರಬೇಡಿ. ಯಾವತ್ತೂ ಮೊಸರು ಸೇರಿಸಿ ತಕ್ಷಣ ಹೊಟ್ಟೆಲಿರೋ ನಿಮ್ಮ ಆ್ಯಸಿಡ್ ಏನಿರುತ್ತಲ್ಲ ಅದನ್ನೆಲ್ಲ ಇದು ಶಮನ ಮಾಡುತ್ತೆ. ಸೊ ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಸಿಂಪಲ್ ಆಗಿ ಒಂದು ಅಡುಗೆ. ಮತ್ತು ಉಳಿದಿರೋ ಅನ್ನದಲ್ಲಿ ಸುಮ್ಮನೆ ನೀವು ಕಲ್ಸ್ಕೊಬಿಟ್ಟು ಅದು ದದಿಯೋದನ್ನ ಅಂತ ಹೇಳ್ಬಿಡಿ. ದಿಸ್ ಇಸ್ ಅಥೆಂಟಿಕ್ ಟ್ರೆಡಿಷನಲ್ ಮೊಸರನ್ನ. ಓಕೆನಾ? ರೈಟು, ಬಾಯ್. ವೀಕ್ಷಕರೇ, ಮಾಮೂಲಿ ಹೇಳೋಂಗೆ ಗೋಕುಲಾಷ್ಟಮಿ ಟೈಮ್ನಲ್ಲಿ ಚಪ್ರ ಕಟ್ಟೋ ಪದ್ಧತಿ ಇದ್ದರೆ ನಮ್ಮನ್ನು ಕರೀರಿ. ನಾವು ನಿಮ್ಮ ಮನೆಗೆ ಬಂದು ವಿಡಿಯೋ ಶೂಟ್ ಮಾಡಿ ನಾವು ಹೆಂಗೆ ಗೋಕುಲಾಷ್ಟಮಿ ಆಚರಿಸ್ತೀವಿ ಅಂತ ಎಲ್ರಿಗೂ ತಿಳಿಸೋಣ. ಮತ್ತು ನಿಮಗೇನಾದ್ರು ಪಾಕ ಪ್ರವೀಣತೆ ನಿಮಗೆ ಜನಗಳಿಗೆ ತೋರಿಸ್ಬೇಕು ಅಂತ ನಿಮ್ಗೆ ಅಭಿರುಚಿ ಇದ್ದರೆ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು. ನಮಸ್ಕಾರ. ಬಾಯ್. ಫುಡ್ಸ್ ಜಯರಾಮ್ ಆ್ಯಂಡ್ ಲತಾ. ಬಾಯ್. ಥ್ಯಾಂಕ್ ಯು. ಸಿ ಯು ಸೂನ್.